ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬನೇ ರುಚಿಯಾಗಿ ಈಸಿಯಾಗಿ ಮಾಡುವಂಥ ಕೇವಲ 1 ಕಪ್ ಅನ್ನದಿಂದ ಮೃದುವಾದ ದೋಸೆನ ಖಂಡಿತ ತಯಾರಿಸ್ಬೋದು. ಈ ಒಂದು ಮೃದುವಾದ ದೋಸೆ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ಅನ್ನನ ತಗೊಂಡಿದ್ದೀನಿ. ಸೊ ಬಿಸಿ ಅನ್ನ ಇದ್ರೆ ಸ್ವಲ್ಪ ತಣ್ಣಗಾದ ನಂತರ ಕೂಡ ಉಪಯೋಗಿಸ್ಬೋದು, ಅಥವಾ ರಾತ್ರಿ ಉಳಿದಿರೋ ಅಂತ ಅನ್ನ ಇದ್ರೆ ಕೂಡ ಈ ಒಂದು ದೋಸೆನ ನೀವು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ತುಂಬಾನೇ ಟೇಸ್ಟಿ ಇರುತ್ತೆ ಮತ್ತೆ ತುಂಬಾ ಬೇಗ ಆಗುವಂತ ಒಂದು ರೆಸಿಪಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ನಾವು ಒಂದು ಬೌಲ್ ತಗೊಳ್ಳೋಣ. ಸೊ ಈ ಬೌಲಿಗೆ ನಾವು ತಗೊಂಡಿರೋಂಥ 1 ಕಪ್ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಅನ್ನ ನಾವು ಮಾಡಿಟ್ಟಿರ್ತೀವಿ, ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅವಾಗ ಏನಾದರೂ ಬೇರೆದು ಮಾಡಬೇಕಿತ್ತು, ಜಾಸ್ತಿ ಅನ್ನ ಉಳಿದು ಬಿಡ್ತಲ್ಲ ಅಂತ ಅಂದ್ಕೊಂಡಾಗ ಖಂಡಿತ ಈ ರೀತಿ ದೋಸೆನ ಮಾಡ್ಕೊಳ್ಬೋದು. ಅಥವಾ ಬೆಳಿಗ್ಗೆ ನೀವು ಮಧ್ಯಾಹ್ನ ಜಾಸ್ತಿ ಅನ್ನ ಮಾಡಿದರೆ ಸಂಜೆ ಮಕ್ಕಳಿಗೆ ದೋಸೆ, ಬಿಸಿ ಬಿಸಿ ದೋಸೆ ಮಾಡಿಕೊಡ್ಬೋದು. ಅಥವಾ ರಾತ್ರಿ ಮಾಡಿರೋ ಅನ್ನ ಉಳಿದ್ರೆ ಬೆಳಿಗ್ಗೆ ಕೂಡ ನೀವು ಬ್ರೇಕ್ಫಾಸ್ಟಿಗೆ ದೋಸೆ ಮಾಡ್ಕೊಳ್ಬೋದು. ಈಗ ನೋಡಿ, ಇದಕ್ಕೆ 1 ಕಪ್ ಆಗುವಷ್ಟು ನಾನು ರವಾನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ದಪ್ಪ ರವೆನೇ ಹಾಕ್ಕೊಳ್ತಾ ಇದ್ದೀನಿ, ಅದು ಸಣ್ಣ ರವೆ ಅಲ್ಲ, ದಪ್ಪ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಅದೇ ರವೆನ ಹಾಕ್ಕೊಳ್ತಾ ಇರೋದು. 1 ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, 1 ಕಪ್ ಅನ್ನ, ಹಾಗೆ 1 ಕಪ್ ರವೆ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಣ ಕಾಯಿ ತುರಿ ಅಲ್ಲ, ಹಸಿ ಕಾಯಿ ತುರಿ ಹಾಕ್ಕೊಳ್ತಾ ಇರೋದು. ಅರ್ಧ ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾವು ಕಾಯಿ ತುರಿ ಹಾಕಿದ್ರೆ ದೋಸೆ ತುಂಬಾನೇ ಸಾಫ್ಟಾಗಿ ಬರುತ್ತೆ. ಸೊ ಒಂದ್ಸಲ ಈ ರೀತಿಯಾಗಿ ನೀವು ದೋಸೆನ ಮಾಡಿ ಮಕ್ಕಳಿಗೆ ಕೊಡಿ ಫ್ರೆಂಡ್ಸ್, ಖಂಡಿತ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ. ನಾವು ಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ವಾ, ಅದರ ಟೇಸ್ಟೇ ಸೂಪರ್ ಇರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ನಂತರ ಇದಕ್ಕೆ ನಾನು ನೋಡ್ಬೋದು, ಈಗ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಹುಳಿ ಮೊಸರಿದ್ರೆ ಖಂಡಿತ ಒಂದು 1/4 ಕಪ್ ಆಗೋಷ್ಟು ಹಾಕಿ, ಹುಳಿ ಇಲ್ಲ ಅನ್ನೋದಾದರೆ ಅರ್ಧ ಕಪ್ಪನ್ನು ಉಪಯೋಗಿಸಿ. ಯಾಕೆಂದರೆ ಜಾಸ್ತಿ ಹುಳಿ ಆದರೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ 1/4 ಕಪ್ಪು, ಹುಳಿ ಜಾಸ್ತಿ, ಮೊಸರು ಜಾಸ್ತಿ ಹುಳಿ ಇದ್ದರೆ 1/4 ಕಪ್ಪನ್ನು ಹಾಕಿ, ಹುಳಿ ಇಲ್ಲ ಅನ್ನೋದಾದರೆ ಅರ್ಧ ಕಪ್ಪು ನೀವು ಮೊಸರನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್. ಅದೇ ಈಗ ನಾನು ತಗೊಂಡಿರೋಂಥ ಅನ್ನದ ಒಂದು ಬೌಲಲ್ಲೇ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀರನ್ನು ಹಾಕ್ಕೊಂಡ ನಂತರ ಒಂದ್ಸಲ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನೀಟಾಗಿ. ನಾನು ಸುಮಾರು ದೋಸೆ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೋಡಿದ್ದೀರಾ, ಹಾಗೆ ದೋಸೆ ಕೂಡ ಮನೇಲಿ ಟ್ರೈ ಮಾಡಿದ್ದೀವಿ ಅಂತ ನನಗೆ ತುಂಬಾ ಒಳ್ಳೆ ಕಾಮೆಂಟ್ಸ್ ಬಂದಿದೆ. ಸೊ ದಯವಿಟ್ಟು ಇದೇ ಥರ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ, ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು 5ರಿಂದ 10 ನಿಮಿಷ ನಾವು ರೆಸ್ಟಿಗೆ ಇಟ್ಬಿಡೋಣ. ಓಕೆ, ಯಾಕೆಂದರೆ ಇದರಲ್ಲಿ ರವೆ ಹಾಕಿದ್ದೀವಲ್ವ, ಸ್ವಲ್ಪ ರವೆ ಚೆನ್ನಾಗಿ ನೆಂದರೆ ನಮಗೆ ದೋಸೆ ಸಾಫ್ಟಾಗಿ ಬರುತ್ತೆ. ನೋಡಿ, ಒಂದು 15 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ. ಒಂದು ತಟ್ಟೆನ ಮುಚ್ಚಿ ಇದಕ್ಕೆ ಒಂದು 15 ನಿಮಿಷ ಆದ ನಂತರ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಸ್ವಲ್ಪ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ರವೆ ಹಾಕಿರೋದ್ರಿಂದ. ಮತ್ತು ನೋಡಿ, ಎಲ್ಲದೂ ಕೂಡ ನೀಟಾಗಿ ಮಿಕ್ಸ್ ಆಗಿರುತ್ತೆ ಅಲ್ವಾ. ನಾವು ರವೆ ಮತ್ತು ಕಾಯಿ ತುರಿ, ಅನ್ನ, ಹಾಗೆ ಮೊಸರು ಎಲ್ಲದನ್ನು ಕೂಡ ಹಾಕ್ಕೊಂಡಿದ್ದೀವಲ್ಲ, ನೀಟಾಗಿ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಸೊ ಇವಾಗ ಒಂದು ಜಾರ್ ತಗೊಳ್ಳೋಣ. ಮಿಕ್ಸಿ ಜಾರ್ಗೆ ಇವಾಗ ನಾವು ಈ ಮಿಕ್ಸ್ ಮಾಡಿರೋಂಥ ಅನ್ನದ ಒಂದು ಮಿಶ್ರಣನ ಹಾಕ್ಕೊಳ್ಳೋಣ. ನೋಡಿ, ನಾನು ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ. ಸೊ ನೀವು ಇದನ್ನು 2 ಭಾಗ ಮಾಡಿ ಕೂಡ ನೀವು ಗ್ರೈಂಡ್ ಮಾಡ್ಕೊಂಬರ್ಬೋದು. ಸೊ ನಾನು ಒಂದೇ ಸಲ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಓಕೆ, ಇದಕ್ಕೆ ನೀರೇನು ಬೇಡ, ಯಾಕೆಂದರೆ ಈಗ ಹಾಕಿರೋಂಥ ನೀರೇ ಕರೆಕ್ಟಾಗಿದೆ. ಫಸ್ಟೇ ಜಾಸ್ತಿ ನೀರು ಹಾಕ್ಕೊಂಡ್ರೆ ಆಮೇಲೆ ದೋಸೆ ಸರಿ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಇಷ್ಟಿದ್ರೆ ಸಾಕಾಗುತ್ತೆ. ನಾನು ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ, ನುಣ್ಣಗೆ ರುಬ್ಕೊಂಬರೋಣ ಇದನ್ನು, ಆಯಿತಾ. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು. ಸೊ ನೋಡ್ಬೋದು ಇವಾಗ ಹೇಗಿದೆ ಅಂತ. ನೋಡಿ, ಇಷ್ಟಿದ್ರೆ ಸಾಕು, ನಮಗೆ ನುಣ್ಣಗಿರಬೇಕು ಹೊಟ್ಟು. ಈಗ ಕರೆಕ್ಟಾಗಿ ಆಗಿದೆ. ಸೊ ಇದನ್ನು ಈಗ ಒಂದು ಬೌಲಿಗೆ ಫಸ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ನೋಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ಒಂದು ಬ್ರೇಕ್‌ಫಾಸ್ಟ್ ದಿಢೀರಾಗಿ ಏನಾದರೂ ಬ್ರೇಕ್‌ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಮಾಡಬೇಕು ಅಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ನಿಮ್ಗಿಷ್ಟ ಆದರೆ ಖಂಡಿತ ಮತ್ತೆ ಮತ್ತೆ ನೀವು ಮಾಡ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತೀನಿ. ನೋಡಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ನಮ್ಮ ಒಂದು ದೋಸೆ ಸೂಪರಾಗಿ ಬರುತ್ತೆ, ಸಾಫ್ಟಾಗಿ ಅಂತ ಹೇಳಿ. ಅದರ ಟೇಸ್ಟು ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸಕ್ಕರೆನ ಉಪಯೋಗಿಸಿ ಈಗ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನಮಗೆ ಅದು ನೆಂದಷ್ಟು ಸ್ವಲ್ಪ ಗಟ್ಟಿ ತಿಕ್ಕಾಗ್ತಾ ಬರುತ್ತೆ. ಆವಾಗ ನಮಗೆ ಅದು ಸರಿ ಕರೆಕ್ಟಾಗಿರುತ್ತೆ. ದೋಸೆಗೆ ಈಗ ಕರೆಕ್ಟಾಗಿದೆ ಇದು. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ಕೂಡ ತೆಳ್ಳಗಾಗ್ಬಿಡೋದು. ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ನಾವು ತವಾ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆ ಹಾಕಿದ ನಂತರ ಇವಾಗ ದೋಸೆನ ಹಾಕ್ಕೊಳ್ಳೋಣ. ನೋಡಿ ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ನಾವು ಜಾಸ್ತಿ ಅದನ್ನು ಏನು ಶೇಪ್ ಎಲ್ಲ ಕೊಡೋದೇ ಬೇಡ, ಅದೇ ತಾನಾಗಿಯೇ ಶೇಪ್ ತಗೊಳುತ್ತೆ. ನೋಡಿ ಸೆಟ್ ದೋಸೆ ಥರ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಸೊ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಳೋದಕ್ಕೆ ಹಾಗೆ ಬಿಟ್ಬಿಡೋಣ. ನಂತರ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಯಿಲ್ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ನೀವು. ನಂತರ ಈಗ ಇದನ್ನು ಒಂದು ಸೈಡ್ ಬೇಯಿಸು ಕೂಡ ನೀವು ತಿನ್ಬೋದು ಬೇಕು ಅಂತಂದರೆ. ಇಲ್ಲ ಅಂದರೆ ಟರ್ನ್ ಮಾಡಿ 2 ಸೈಡ್ ಕೂಡ ನಾವು ಬೇಯಿಸ್ಕೊಳ್ತೀವಿ ಅಂದರೆ ಈ ರೀತಿಯಾಗಿ 2 ಸೈಡ್ ಕೂಡ ನೀವು ಬೇಯಿಸ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂತಹ ಒಂದು ದೋಸಾ ರೆಸಿಪಿ. ಸೊ ನೋಡಿ ಈಗ ಟರ್ನ್ ಮಾಡಿದ್ದೀನಿ. 2 ಸೈಡ್ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ನಾವು ಬೇಯಿಸ್ಕೊಳ್ಬೇಕು. ಸೊ ಈಗ ಆಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಸೊ ಇನ್ನೊಂದು ದೋಸೆನ ಹಾಕಿ ನಾನು ತೋರಿಸ್ತೀನಿ. ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊಂಡ ನಂತರ ಈಗ ದೋಸೆ ಸರಿನ ಈ ರೀತಿಯಾಗಿ ಹಾಕ್ಕೊಳ್ಳೋಣ. ತಾನಾಗಿಯೇ ನೋಡಿ ಅದು ಶೇಪನ್ನು ತಗೊಳ್ತಾ ಇದೆ. ನಾವು ಯಾವುದೇ ರೀತಿ ಅದನ್ನು ಮುಟ್ಟೋಕ್ಕೆ ಹೋಗೋದು ಬೇಡ. ಜಸ್ಟ್ ನಾವು ತವಾ ಮೇಲೆ ಹಾಕ್ಕೊಂಡ್ರೆ ಸಾಕು, ಅದೇ ತಾನಾಗಿಯೇ ಶೇಪನ್ನು ತಗೊಳ್ಳುತ್ತೆ. ಸೊ ಈ ರೀತಿ ಬಬಲ್ಸ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಅದು ಬೇಯ್ತಾ ಇದೆ ಅಂತ. ಸ್ವಲ್ಪ ಈಗ ಮೇಲ್ಗಡೆ ಎಣ್ಣೆನ ಹಾಕೊಂಡ ನಂತರ ಇದನ್ನು ಕೂಡ 2 ಸೈಡ್ ನೀವು ಬೇಕು ಅಂದರೆ ಬೇಯಿಸ್ಕೊಳ್ಬೋದು. ನಾನು 2 ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಏನು ತೊಂದರೆ ಇಲ್ದಂಗೆ ಆರಾಮಾಗಿ ದೋಸೆ ಎದ್ದೇಳುತ್ತೆ. ಸೊ ಇವಾಗ ಇದನ್ನು ನಾವು ತೆಗೆಯೋಣ. ನೋಡಿ ತುಂಬಾ ಟೇಸ್ಟಿ ಇರೋಂಥ ಈಸಿಯಾಗಿರೋದು ಇನ್ಸ್ಟೆಂಟ್ ದೋಸಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಓಕೆ, ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.